ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ರೋಡನ್ನೆಲ್ಲ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಲ್ಲ. ನಾನೀಗ ನಮ್ಮೂರಿನ ದೇವಸ್ಥಾನಕ್ಕೆ ಹೊರಟಿದ್ದೇನೆ. ನಮ್ಮ ಕುಟುಂಬ ದೇವಸ್ಥಾನ ಅದು ಇರೋದು ಚಿತ್ತಾರಿ ಗ್ರಾಮದ ಬಾರಿಕಾಡು ಎಂಬಲ್ಲಿ. ಅಲ್ಲಿ ನೋಡಿ, ನಾನೀಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ. ಒಳಗಡೆ ಹೋಗ್ತಾ ಇರುವಾಗನೇ ಹೂವಿನ ಅಲಂಕಾರ ಚೆನ್ನಾಗಿದೆ, ದೀಪಕ್ಕೆ ಹಾಕಿದ್ದಾರೆ. ಹಾಗೆ ಇದು ನಮ್ಮ ದೇವಸ್ಥಾನ ನೋಡಿ. ಬೆಳಿಗ್ಗೆ ನಾನು ಈಗ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗ್ತಾ ಇರುವಾಗನೇ ನೋಡಿ, ಸುಂದರವಾದ ಹೂಗಳನ್ನೆಲ್ಲ ಕಟ್ತಾ ಇದ್ದಾರೆ. ಈ ತರದ ಹೂವನ್ನ ಎಲ್ಲಿಯಾದ್ರೂ ನೋಡಿದ್ದೀರಾ? ನನ್ಗಂತೂ ತುಂಬಾ ಖುಷಿ ಆಯ್ತು ನೋಡಿ. ದೇವರೇ ಏನೋ ಚಿತ್ರ ಬಿಡಿಸಿದ ರೀತಿಯಲ್ಲಿದೆ ಹೂವುಗಳು ಕೂಡ. ನೋಡಿ, ಚೆನ್ನಾದ ಕಲರ್, ಅದೇ ರೀತಿ ಹೂವಿನ ಅಲಂಕಾರ. ಹಾಗೆ ಇಲ್ಲಿ ಹಿಂಗಾರವನ್ನು ಕೂಡ ಕಟ್ತಾ ಇದ್ದಾರೆ ನೋಡಿ, ಯಾವ ರೀತಿಯಲ್ಲಿ ಚೆನ್ನಾಗಿ ಕಟ್ತಾ ಇದ್ದಾರೆ. ರಶೀದಿ ಬರೀಲಿಕ್ಕೆ ಕೂಡ ರೆಡಿ ಆಗಿದ್ದಾರೆ. ಅಂದ್ರೆ ಸೇವೆ ಎಲ್ಲ ಮಾಡಿಸ್ಕೊಳ್ಳುವವರು ಅಲ್ಲಿ ರಶೀದಿ ಮಾಡ್ಕೋಬಹುದು. ಹಾಗೆ ಪೂಜೆಗೆ ಕೂಡ ರೆಡಿ ಆಗ್ತಾ ಇದ್ದಾರೆ. ಇದು ನಡೆಯುವುದು ಫೆಬ್ರವರಿ 14 ಅಥವಾ 15 ಇದೇ ತಾರೀಕಿಗೆ ನಮ್ಮ ಕುಟುಂಬ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಮಹೋತ್ಸವ ನಡೀತದೆ. ವಾರ್ಷಿಕ ಪ್ರತಿಷ್ಠಾ ಪೂಜಾ ಮಹೋತ್ಸವ ಅಂತ ಕೂಡ ಕರೀತಾರೆ. ಇಡೀ ಒಂದು ದೇವಸ್ಥಾನವನ್ನ ನಾನೀಗ ಸುತ್ತ ಹಾಕಿ ಬಂದೆ ನೋಡಿ. ಹಾಗೆ ಬೆಳಿಗ್ಗೆ ಉಪಹಾರಕ್ಕೆ ಇಡ್ಲಿ, ಕ್ಷೀರ ಎಲ್ಲ ಇತ್ತು, ಅದನ್ನೆಲ್ಲ ತಿಂದು, ಹಾಗೆ ಹೊರಗಡೆ ಕೂಡ ರಶೀದಿ ಬರೆಯುವವರು ಇರ್ತಾರೆ. ಅಂದ್ರೆ ನೀವೇನಾದ್ರೂ ಸೇವೆ ಮಾಡಿಸೋದಿದ್ರೆ ಇಲ್ಲಿ ಮಾಡ್ಕೋಬಹುದು. ಹಾಗೆ ನಾವಿಲ್ಲಿ ಲಲಿತ ಸಹಸ್ರನಾಮವನ್ನ ಪ್ರತಿ ವರ್ಷ ಓದ್ತೇವೆ. ಅದಕ್ಕೆ ಬೆಳಿಗ್ಗೆ ಬಂದ ಕೂಡಲೇ ಇಲ್ಲಿ ನಮ್ಮದು ಲಲಿತ ಸಹಸ್ರನಾಮ ಕೂಡ ಓದಿ ಆಗಿರ್ತದೆ. ಅದೇ ರೀತಿ ಇಲ್ಲಿ ತಂತ್ರಿಗಳಿಂದನೇ ಪೂಜೆ ಎಲ್ಲ ನಡೀತದೆ ಈ ದಿನ. ಇಡೀ ದಿನ ಇಲ್ಲಿ ತಂತ್ರಿಯವರೇ ಪೂಜೆ ಕೆಲಸವನ್ನ ನಡೆಸ್ಕೊಡ್ತಾರೆ. ಅಂದ್ರೆ ಎಲ್ಲ ಪೂಜೆಯನ್ನ ಅವರೇ ಮಾಡ್ತಾರೆ ನೋಡಿ. ಇಲ್ಲಿ ಎಲ್ಲದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಪ್ರಸಾದದ ವಿತರಣೆಗೆ ಕೂಡ ಇವರಿಲ್ಲಿ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ಯಾಕೆಟ್ಗೆ ಕುಂಕುಮ ಮತ್ತು ಭಸ್ಮವನ್ನ ಇಲ್ಲಿ ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇರಬಹುದು. ಲಲಿತ ಸಹಸ್ರನಾಮದ ನಂತರ ಭಜನೆ ಕೂಡ ಅಲ್ಲಿ ನಡೀತದೆ. ಅದೇ ರೀತಿ ತಂತ್ರಿಗಳು ಕೂಡ ನೋಡಿ ಇಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಕಲಶಾಭಿಷೇಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹೇಳುವುದಾದ್ರೆ ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಪಶುದಾನ ಪುಣ್ಯಾಹ ಆಗ್ತದೆ. 7 ಗಂಟೆಗೆ ಮಹಾಗಣಪತಿ ಹೋಮ, 10 ಗಂಟೆಗೆ ಕಲಶಾಭಿಷೇಕ. ನಂತರ ಶ್ರೀ ವೆಂಕಟರಮಣ ದೇವರ ಮುಡಿಪು ಪೂಜೆ ಕೂಡ ಇದೆ. ಅದರ ನಂತರ 11ವರೆಗೆ ವರದಿ ವಾಚನ, ಅಂದ್ರೆ ಹೊಸ ಆಡಳಿತ ಸಮಿತಿಯ ಪ್ರಮಾಣ ವಚನ ನಡೆಯಲಿಕ್ಕಿದೆ. 12 ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ, 12:30ಕ್ಕೆ ಮಹಾಪೂಜೆ ಕೂಡ ನಡೀತದೆ. ಮಧ್ಯಾಹ್ನ ಅನ್ನ ಪ್ರಸಾದ ಕೂಡ ಇದೆ. ಇಷ್ಟೆಲ್ಲ ಕಾರ್ಯಕ್ರಮ ನಮ್ಮ ಊರಿನ ನಮ್ಮ ಕುಟುಂಬ ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ. ಅದೇ ರೀತಿ ಈಗ ಕಲಶಾಭಿಷೇಕವನ್ನ ತಂತ್ರಿಗಳು ನಡೆಸಿಕೊಡ್ತಾ ಇದ್ದಾರೆ. ಕಲಶಾಭಿಷೇಕ ಎಲ್ಲ ಮುಗಿದು ಈಗ ಶ್ರೀ ವೆಂಕಟರಮಣ ದೇವರ ಮುಡಿಪು ಪೂಜೆಗೆ ಕೂಡ ತಯಾರಾಗ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತಿದ್ರೆ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡ್ತಾ ಇರ್ಬೋದು, ಎಲ್ಲರೂ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ಅಂದ್ರೆ ನಮ್ಮ ಕುಟುಂಬದ, ಅಂದ್ರೆ ಕುಟುಂಬಕ್ಕೆ ಸಂಬಂಧಿಸಿದ ಎಲ್ಲರೂ ಅಲ್ಲದೆ ಹೊರಗಿನವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ನೋಡ್ಕೊಂಡು ಹೋಗ್ತಾರೆ. ಅಷ್ಟು ಕಾರ್ಣಿಕದ ದೇವಸ್ಥಾನ ನಮ್ಮದು. ಏನೇ ಪ್ರಾರ್ಥನೆ ಮಾಡಿದ್ರು ಇಲ್ಲ ಅಂತ ಹೇಳುದಿಲ್ಲ ಇಲ್ಲಿನ ಮಲ್ಲಿಕಾರ್ಜುನ ಆಗ್ಲಿ, ಗೌರಿ ಗಣೇಶ ಆಗ್ಲಿ. ಅಂತಹ ಒಂದು ಕಾರ್ಣಿಕ ಇರುವಂತಹ ದೇವಸ್ಥಾನ. ಆದ್ರಿಂದ ಪ್ರತಿ ವರ್ಷ ಎಲ್ರೂ ಇಲ್ಲಿ ಬರ್ತಾರೆ. ಇಲ್ಲಿ ಈಗ ನೆಕ್ಸ್ಟ್ ಅಂದ್ರೆ ಮಕ್ಕಳಿಂದ ಕುಣಿತ ಭಜನೆ ಕೂಡ ನಡೀತಾ ಇದೆ. ಅದನ್ನು ಕೂಡ ನೋಡ್ಕೊಳ್ಳಿ ನೀವು. ಹಾಗೆ ವರ್ಷಕ್ಕೊಮ್ಮೆ ಎಲ್ರು ಸಿಗೋದ್ರಿಂದ ಎಲ್ರಿಗೂ ಮಾತಾಡಿದಾಗೂ ಆಗ್ತದೆ, ಎಲ್ರನ್ನ ನೋಡಿದಾಗೂ ಆಗ್ತದೆ. ನೋಡ್ತಾ ಇರ್ಬೋದು ನೀವು, ಮಗ್ಗಿ ಪುಸ್ತಕದ ಹೀರೋ ಸಮೇತ ನಮ್ಮ ಕುಟುಂಬಕ್ಕೆ ಸೇರಿದವನು. ಆದ್ರಿಂದ ಆ ದಿನ ಅಲ್ಲಿ ಬಂದಿದ್ದ, ಅವರನ್ನು ಕೂಡ ತೋರಿಸ್ತಾ ಇದ್ದೇನೆ ನಾನು. ಕುಟುಂಬ ದೇವಸ್ಥಾನ ಅಂತ ಹೇಳಿದ್ಮೇಲೆ ಎಲ್ರೂ ಸೇರ್ತೇವೆ ನೋಡಿ, ಆಗ ಎಲ್ರೂ ಸಿಗ್ತಾರೆ. ಅದೊಂದು ಮಾತಾಡೋದೇ ಬೇರೆ ಖುಷಿ.
ಹಾಗೆ ನೋಡ್ತಾ ಇರ್ಬೋದು ನೀವು, ವರದಿ ವಾಚನ ಕೂಡ ಶುರುವಾಯಿತು. ಭಜಕರಜ ಸಂಹರಣೆ ಸುಜನ ಧ್ವಜ ಸಂಪ್ರೀತಿ ಭಜಿಸಿ ಪೂಜಿಸಿ ನಮಿಸಿ ಮಂಗಳವ ಪಡೆ ಮಲ್ಲಿಕಾರ್ಜುನನವರ ಬೆಳ್ಳಿ ಬೆಟ್ಟವ ನೋಡು ಎಲ್ಲ ಮೀರಿದ ವಿಧುಶೇಖರ ಮಹಾಸ್ವಾಮಿಯವರ ಚರಣಾರವಿಂದಕ್ಕೆ ಗುರು ಕಾಣಿಕೆಯಾಗಿ 1,001 ರೂಪಾಯಿಯನ್ನು ಪಡೆಯ ವರದಿ ವಾಚನದ ನಂತರ ಮಹಾಪೂಜೆ ಪ್ರಾರಂಭ ಆಗ್ತದೆ. ನಂತರ ಉರುಳು ಸೇವೆ ಕೂಡ ಇದೆ. ಕಷ್ಟ ಬಂದಾಗ ದೇವರನ್ನ ಪ್ರಾರ್ಥನೆ ಮಾಡೋದು ಎಲ್ಲ ಕಡೆ ಇದ್ದದ್ದೇ ನೋಡಿ. ಅದಕ್ಕಾಗಿ ಏನಾದರೂ ಪ್ರಾರ್ಥನೆ ಮಾಡಿಕೊಂಡಿರ್ಬೋದು. ಅವರು ಉರುಳು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ದರ್ಶನೆ ಕೂಡ ಇದೆ. ಅಂದ್ರೆ ಎಂತ ಹೇಳುದಂತ ಗೊತ್ತಾಗುದಿಲ್ಲ. ನಮ್ಮ ಭಾಷೆಯಲ್ಲಿ ದರ್ಶನೆ ಅಂತ ಹೇಳ್ತೇವೆ. ಅಂದ್ರೆ ಒಬ್ಬರಿಗೆ ದೇವರು ಮೈಯಲ್ಲಿ ಕಾಣಿಸ್ಕೊಳ್ತಾರೆ. ಅವರಿಂದ ಕೂಡ ಕೆಲವೊಮ್ಮೆ ಏನಾದ್ರೂ ಕೇಳಲಿಕ್ಕಿದ್ರೆ ಅವರು ಅದನ್ನು ಕೂಡ ಹೇಳ್ತಾರೆ. ಇಲ್ಲಿ ಕೇಳಿದ್ರೆ ಅದು ಕೂಡ ಇಲ್ಲಿ ನಡೀತದೆ. ಅಷ್ಟೇ ಅಲ್ಲ, ತುಲಾಭಾರ ಕೂಡ ಇಲ್ಲಿ ನಡೀತದೆ. ಏನಾದ್ರೂ ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಅವರು ಇಲ್ಲಿ ಬಂದು ಆ ಸೇವೆಯನ್ನ ಕೈಗೊಳ್ತಾರೆ. ಅದೇ ರೀತಿ ಜನರು ಕೂಡ ತುಂಬಾ ಸಂಖ್ಯೆಯಲ್ಲಿ ಸೇರಿದ್ರು, ಅಂದರೆ ಭಕ್ತಾದಿಗಳು. ಅದೇ ರೀತಿ ದರ್ಶನೆ ಪಾತ್ರೆಯಿಂದ ಪ್ರಸಾದ ಕೂಡ ವಿತರಣೆ ಮಾಡ್ತಾರೆ. ಇಲ್ಲಿ ಏನಾದ್ರೂ ಕೇಳಲಿಕ್ಕಿದ್ರೆ, ಪ್ರಶ್ನೆ ಕೇಳಲಿಕ್ಕಿದ್ರೆ ಕೇಳ್ತಾರೆ ದರ್ಶನೆ ಪಾತ್ರೆ ಹತ್ರ. ನಂತರ ಇಲ್ಲಿ ಮಧ್ಯಾಹ್ನದ ಅನ್ನಪ್ರಸಾದ ಕೂಡ ಇದೆ. ನೀವು ನೋಡ್ತಾ ಇರ್ಬೋದು, ಅನ್ನಪ್ರಸಾದ ಕೂಡ ಸೇವಿಸ್ತಾ ಇದ್ದಾರೆ. ನಮ್ಮ ಕುಟುಂಬ ದೇವಸ್ಥಾನದ ವಾರ್ಷಿಕ ಪೂಜಾ ಪ್ರತಿಷ್ಠಾ ಮಹೋತ್ಸವ ನೋಡಿದ್ರಲ್ಲ. ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಒಂದು ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.